ರಾಜ್ಯ ರಾಜಕೀಯದಲ್ಲಿ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಸರ್ಕಾರದ ಮಟ್ಟದಲ್ಲಿ ಏನು ಅಂತಂದ್ರೆ ಆಪ್ತ ಸಚಿವನ ತಲೆ ಕಾಯೋಕೆ ಈಗ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರಾ ಅಂತ. ಯಾಕೆ ಅಂತಂದ್ರೆ ಮುಖ್ಯಮಂತ್ರಿಗಳ ಬೆಂಗಾವಲಾಗಿ ನಿಂತ್ಕೊಳ್ಳುವಂಥದ್ದೇ ರಾಜಣ್ಣ ಅವರು. ಎಂಥದ್ದೇ ಪರಿಸ್ಥಿತಿ ಬಂದಿದ್ರು ಕೂಡ ಸಿಎಂ ಕಚೇರಿಯಲ್ಲಿ ಈಗ ಪರಮೇಶ್ವರ್ ತುರ್ತು ಸಭೆಯನ್ನ ಮಾಡ್ತಾ ಇದ್ದಾರೆ. ಆಪ್ತ ಸಚಿವನ ತಲೆ ಕಾಯೋಕೆ ಈಗ ಸಿಎಂ ಮುಂದಾಗಿದ್ದಾರೆ. ಆ ಕಡೆಗೆ ಪರಮೇಶ್ವರ್ ಅವರು ಕೂಡ ಇದ್ದಾರೆ, ತಮ್ಮದೇ ಜಿಲ್ಲೆಯಲ್ಲಿರುವಂತ ನಾಯಕರು. ಈಗ ಸಿಎಂ ಕಚೇರಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಸಿಎಂ ಕಚೇರಿಯಲ್ಲಿ, ವಿಧಾನಸೌಧ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಆಪ್ತ ಸಚಿವನ ತಲೆ ಕಾಯೋಕೆ ಈಗ ಸಿಎಂ ಮುಂದಾಗಿದ್ದಾರೆ. ಬಟ್ ಸುರ್ಜೇವಾಲಾ ಸ್ಟ್ರೇಟ್ ಡೈರೆಕ್ಷನ್ ಅನ್ನು ಕೊಟ್ಟಿದ್ದಾರಂತೆ, ಫಸ್ಟ್ ರಾಜೀನಾಮೆ ತಗೊಳ್ಳಿ ಅಂತ ಹೇಳಿ. ಯಾಕೆ ಅಂತಂದ್ರೆ ಪಕ್ಷಕ್ಕೆ ಬಹುದೊಡ್ಡ ಮುಜುಗರವನ್ನ ತಂದಿಟ್ಟಿದ್ದು ರಾಜಣ್ಣ ಅವರು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ನಾಯಕರಿಗೆ ಅನಿಸಿರೋದು. ಅದು ಏನು ಅಂತಂದ್ರೆ ಮೊನ್ನೆ ಮತ ಕಳ್ಳತನ ಆಗಿದೆ ಅನ್ನುವಂಥ ಆರೋಪವನ್ನು ರಾಹುಲ್ ಗಾಂಧಿ ಆ ಕಡೆಗೆ ಮಾಡಿದರೆ, ಈ ಕಡೆಗೆ ರಾಜಣ್ಣ ಅವರು ಹೇಳ್ತಾರೆ ಹಿಂದೆ ನಮ್ಮದೇ ಅಧಿಕಾರದಲ್ಲಿದ್ವಿ, ಅವಾಗೇನು ನಾವು ಕಣ್ಮುಚ್ಕೊಂಡು ಕೂತಿದ್ವಾ ಅನ್ನುವಂಥ ಮಾತನ್ನ ರಾಜಣ್ಣ ಅವರು ಆಡಿದರು. ಇದು ಒಂದು ರೀತಿಯಾಗಿ ರಾಹುಲ್ ಗಾಂಧಿ ಅವರಿಗೆ ಇರುಸುಮುರುಸು ತಂದಿಟ್ಟಿತ್ತು. ಅದರ ಜೊತೆಗೆ ಸುರ್ಜೇವಾಲಾ, ವೇಣುಗೋಪಾಲ್ ಅವರಿಗೆಲ್ಲ ಇರುಸುಮುರುಸು ಆಗಿತ್ತು. ಸೊ ಹಾಗಾಗಿ ನೋಟಿಸ್ ಕೂಡ ಕೊಟ್ಟಿದ್ರು, ಉತ್ತರ ಕೊಡಿ ಅಂತೇಳಿ. ಈಗ ಡೈರೆಕ್ಟ್ ಆಗಿ ರಾಜೀನಾಮೆಯನ್ನ ಪಡ್ಕೊಳ್ಳೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೊಟ್ಟಿದ್ರಿ ಅಂತ ಮುಖ್ಯಮಂತ್ರಿಗಳು ಬಂದು ಆಮೇಲೆ ನಾನು ರಿಯಾಕ್ಷನ್ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ಸದನ ನಡೆದಿದೆ. ಆದ್ದರಿಂದ ಈ ಚರ್ಚೆಯನ್ನು ಮುಂದುವರಿಸೋದು ಅನವಶ್ಯಕ. ಹಾಗೂ ಯಾವುದೇ ಕಾನೂನು ಸಚಿವರಿಂದ ನಾನು ಬೆಟರ್ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಈಗ ನೀವು ಹೇಳ್ತೀರಾ ಮಾಧ್ಯಮಗಳಲ್ಲಿ ಬಂದಿರೋದನ್ನೆಲ್ಲ ಇದ್ದಕ್ಕಿದ್ದಂಗೆ ದಿಢೀರ್ನ ಪ್ರಸ್ತಾವನೆ ಮಾಡೋದು ಸರಿಯಲ್ಲ ಅಂತ ಹೇಳ್ತೀರಾ. ಇದೇ ಮಾಧ್ಯಮದಲ್ಲಿ ಇವತ್ತೇನ ಬೇರೆ ಬಂದಿದ್ರೆ ಇಲ್ಲಿ ಪ್ರಸ್ತಾವನೆ ಮಾಡಿ ನೀವು ಉತ್ತರ ಕೊಡ್ತಿದ್ರಿ. ಈಗ ಐದರ್ on behalf of the government, Honorable Law and Parliamentary Affairs Minister should make a statement, or Mr. Rajana should make a statement. He himself is here. Okay. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಿ ನೀವು. ಅಲ್ಲ, ನಮ್ಮ ಹಿರಿಯರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳನ್ನು ನೀವು ನಿರ್ವಹಣೆ ಮಾಡಿದವರು. ಈ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲಬೇಕಾಗಿರ್ತಕ್ಕಂಥ ಪ್ರಸಂಗ ಬಂದಾಗ ರಾಜಣ್ಣನೂ ಆ ಕೆಲಸ ಮಾಡಲ್ಲ, ಲಾ ಆ್ಯಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿನೂ ಆ ಕೆಲಸ ಮಾಡಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಸ್ಥಾನದಲ್ಲಿ ಇರೋದರಿಂದ ಅವರು ಅದರ ಬಗ್ಗೆ ನಿಮಗೇನು ಹೇಳಬೇಕೋ, ನಿಮಗೇನು ವಿವರಿಸ್ಬೇಕೋ ಅದನ್ನು ವಿವರಿಸ್ತಾರೆ. ಆದ್ದರಿಂದ ಅವರ ಅಬ್ಸೆನ್ಸ್ನೊಳಗೆ ಈ ರೀತಿಯಾಗಿರ್ತಕ್ಕಂಥ ಚರ್ಚೆ ಅನವಶ್ಯಕ, ಸರಿಯಾದದ್ದಲ್ಲ. ಈಗ ಸ್ಲೈಟ್ ಆಗಿ ತಗೋಬೇಡಿ ಇದನ್ನ. ನೀವು ಸುಮ್ಮನೆ ಸರ್ ಈಗ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿ ಸ್ವತಃ ಇಲ್ಲಿದ್ದಾರೆ. ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಅದು ಬಂದು ನಿಮ್ಗೆ ಹೇಳ್ತಂತ ಹೇಳಿದಾರಲ್ಲ. ಮುಖ್ಯಮಂತ್ರಿಗಳು ಏನ್ ಹೇಳ್ಬೋದು, ಅವ್ರು ಕೊಟ್ಟಿದ್ರೆ ಅಕ್ಸೆಪ್ಟ್ ಮಾಡಿದೀನಿ ಅಥವಾ ಇಲ್ಲ ಅಂತ ಹೇಳ್ಬೋದು. ಈಗ ಮಾಧ್ಯಮಗಳಲ್ಲಿ ಇಡೀ ರಾಜ್ಯದಲ್ಲಿ ಓದ್ತಾ ಇರೋದು ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ, ಈಗಾಗಲೇ 2 ಗಂಟೆಗಳಾಗಿದೆ, ಇದೆಲ್ಲ ಬಂದಿರೋದ್ರಿಂದ ಸ್ವತಃ ರಾಜಣ್ಣ ಅವರು ಹೇಳಿ ಅವರು ಅಲ್ಲಿ ಮಂತ್ರಿಯಾಗಿ ರಾಜೀನಾಮೆ ಕೊಟ್ಟ ಮಂತ್ರಿಯಾಗಿ ಕೂತಿಯಾರ, ರಾಜೀನಾಮೆ ಕೊಡದೆ ಮಂತ್ರಿಯಾಗಿ ಕೂತಿಯಾರ, ಉತ್ತರ ಕೊಡ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಯಾವ ಕಾರಣಕ್ಕೂ ರಾಜಣ್ಣ ಅವ್ರು ಮಾತಾಡ್ತಿದ್ದಾರೆ ಪಾರ್ಲಿಮೆಂಟರಿ ಮಿನಿಸ್ಟರ್ ಮಾಧ್ಯಮದಲ್ಲಿ ಬಂದ ತಕ್ಷಣ ನಾವು ಕೊಟ್ಟಿಲ್ಲ ಅಂತ ಹೇಳೋದು ಇದು ಯಾವುದೂ ಸರಿಯಾದದ್ದಲ್ಲ. ಕೊಡದಿದ್ರೆ ಅವರು ಮಾನ್ಯ ಮುಖ್ಯಮಂತ್ರಿಗಳು ಆ ವಿವರಣೆಯನ್ನು ಕೊಡ್ತಾರೆ. ಆದ್ರಿಂದ ಯಾವುದೇ ಕಾರಣಕ್ಕೆ ಯಾವುದೇ ಮಂತ್ರಿನ ನೀವು ಸರಿ ಮಾನ್ಯ ಅಧ್ಯಕ್ಷರೇ ಮುಖ್ಯಮಂತ್ರಿಗಳನ್ನು ಕರೆಸಿ ಹೇಳಿಕೆ ಮಾಡಿಸಿ. ಈಗ ಪ್ರಶ್ನೋತ್ತರ ಸರ್ ಮುಖ್ಯಮಂತ್ರಿಗಳನ್ನು ಕರೆಸಿ ಅಲ್ಲ
ಅವ್ರು ಬರ್ತಾರೆ ಹಂಗಾಗಲ್ಲ ಅಂತ ಹೇಳಿದ್ರೆ ಆಯ್ತಾ ಬಂದಾಗ ಹೇಳ್ತಾರೆ ಅದಕ್ಕೆ ಅವ್ರನ್ನ ಹೇಳ್ತಾರೆ ಈಗ ಅದು ಏನಾಗ್ಬೇಕು ಈಗ ಅದ್ರಲ್ಲಿ ಇರ್ತೇನೆ ಯಾಕೆ ಚರ್ಚೆ ಮಾಡ್ತೇನೆ ನೋಡಿ ಅವರಿಗೆ ನೀವು ರಾಜಣ್ಣವ್ರಿಗೆ ಮಾತಾಡಕ್ಕೆ MLA ಹೌದು ನೋಡಿ ನಾನು ಹೇಳಿದ ಕೇಳಿ ಆಚೆ ಕಲಿಸುವಂತ ಇಲ್ಲಿ ಪ್ರಶ್ನೆ ನೋಡಿ ಅಧ್ಯಕ್ಷರೇ, ನಮ್ಮ ಲಾ ಮಿನಿಸ್ಟರ್ ಏನ್ ಹೇಳ್ತಾರೆ, ನಮ್ಗೆ ಬುದ್ಧಿವಾದದ ಪಾಠನ ಬಹಳ ಅರ್ಥ ಇಲ್ಲಿ ಕೂತಾಗ ಅಲ್ಲಿ ಕೂತಾಗ ಡಿಫ್ರೆಂಟ್ ಆಗಿ ಹೇಳ್ತಾರೆ. ಮಾಧ್ಯಮದಲ್ಲಿ ಬಂದಿದೆ ಅಂತೇಳಿ ಚರ್ಚೆ ಮಾಡ್ತೀರಾ ಅಂತ. ಇಲ್ಲಿ ನಾವು ಕೂತಿದ್ದೀರಿ, ಅಧಿಕಾರಿ ಕೂತಿದ್ದಾರೆ, ಮಾಧ್ಯಮದವರು ಕೂತಿದ್ದಾರೆ. ಓಡಿಸ್ಬಿಡಿ ಅವ್ರು ಮಾಧ್ಯಮದವ್ರನ್ನ. ಇದೆಲ್ಲ ಯಾಕೆ ನಿಮ್ಗೆ ಸಮಸ್ಯೆ ಅವರೇನೋ ನಾಲ್ಕನೇ ಅಂಗ ಅಂತ ನಾವು ಅಲ್ಲಿ ಕೂತಿದ್ದೀರೋದು. ಅದು ಸರ್ಕಾರ ಲಾ ಸಚಿವರು ಏನ್ ಹೇಳಿದ್ದಾರೆ, ಮುಖ್ಯಮಂತ್ರಿ ಬಂದಾಗ ನಿಮ್ಮ ಸಂಶಯ ಇದೆ ಅದನ್ನು ಅವರು ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ. ಯಾಕೆ ಚರ್ಚೆ? ಒಂದೇ ನಿಮಿಷ, ನಾನು ಹೇಳೋದು ಭಾಳ ಕ್ಲಾರಿಟಿ ಇದೆ ಅವ್ರ ಹತ್ರ. ಪರಮೇಶ್ವರ್ ಏನೋ ಹೇಳ್ಕೊಡ್ತಾವ್ರೆ, ಅವ್ರಿಗೆ ಕ್ಲಾರಿಟಿ ಇದೆ. ನೋಡಿ, HK ಪಾಟೀಲು ಅಥವಾ ಪರಮೇಶ್ವರ್ ಎದ್ದು ನಿಂತ್ಕೊಂಡು ಅವರು ಮಂತ್ರಿ ಆಗಿದ್ದಾರೆ. ನೀವು ಉಡಾಫೆ ಜನ, ನಮ್ಗೆ ಹೇಳ್ಬೇಕು ಅವರು, ನೀವು ಉಡಾಫೆ ಸುಮ್ಮನೆ ಹೇಳ್ತಾ ಇದ್ದೀರಾ. ಮಂತ್ರಿ ಆಗಿದ್ದಾರೆ, ಇರ್ತಾರೆ ಅಂತ ಹೇಳ್ಬಿಡ್ಲಿ, ಮುಗ್ದೋಯ್ತು. ಇದಕ್ಕೆ ಹೋಗಿದೆ ಅವರಿಂದಾನೇ ಅಧಿವೇಶನ ಎಲ್ಲ. ನಾವು 18 ಜನ ಸಸ್ಪೆಂಡ್ ಆಗಿ, ಈಗ ಎಷ್ಟು ಜನ ಸಸ್ಪೆಂಡ್ ಮಾಡ್ತೀರಾ ಅವರಿಂದ? ಮತ್ತೆ ಸಸ್ಪೆನ್ಷನ್, ಮತ್ತೆ ಸಭೆ. ಈಗ ಸರಿ, ಅದರಿಂದಾನೇ ಆಗಿದ್ದಲ್ಲ 18 ಜನ. ನಮ್ಮ ಸ್ಪೀಕರ್ ಅವರು ಬಂದು ಮಾತಾಡಿದ್ದವರು, ಟೈಮ್ ಕೊಟ್ಟಿದ್ದವರು, ಅಡ್ಜಸ್ಟ್ಮೆಂಟ್ ಮಾಡಿದ್ದವರು, ಸಸ್ಪೆಂಡ್ ಆಗಿದ್ದವ್ರು ನಾವು. ಈಗ ಸಂಶಯ ಕೇಳಿದಿರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ. ಅವ್ರು ಮಂತ್ರಿ ಆಗಿದ್ದಾರೆ ಹೇಳ್ಬೇಕಷ್ಟೇ ನನಗೆ. ಅವ್ರು ಮಂತ್ರಿ ಆಗಿದ್ದಾರೆ ಅಧ್ಯಕ್ಷರೇ. ಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಇದಾರೆ ಅಂತ ಅರ್ಥ. ನಾವು ಕೂತ್ಬಿಡ್ತೀವಿ. ಇಲ್ಲ ಅಂದ್ರೆ ಇಲ್ಲ, ನಮ್ದೇನು. ಅದಕ್ಕೆ ಅವ್ರು ಏನು ಮುಖ್ಯಮಂತ್ರಿ ಬಂದು ಮಾತಾಡ್ತಂತ ಹೇಳಿದಾರಲ್ಲ. ಈಗ ನಾನು ಪರಮೇಶ್ವರ್ ಅವ್ರನ್ನ ಏನಂತ ಸಂಬೋಧನೆ ಮಾಡಬೇಕು ಹೇಳಿ. ನಿಮ್ಗೆ ಹೇಗೆ ಬೇಕಾದ್ರೆ ಮನಸ್ಸಿಗೆ ಹೇಗೆ ಸಂತೋಷ ಬರ್ತದೆ ಹಾಗೆ ಸಂಬೋಧನೆ ಮಾಡಿ. ಕಾನೂನು ಪ್ರಕಾರ ಮಾಡಬೇಕು, ಮನ್ಸಿ ಬಂದೆ ಮಾಡಕ್ ಬರಲ್ಲ. ಕೇಳುದು ಯಾಕೆ? ಗೊತ್ತಿದೆ ಅಲ್ಲ, ಮತ್ತೆ ಕೇಳಲಿಕ್ಕೆ ಹೋಗ್ಬೇಡಿ. ಈಗ ಸದನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ, ಪರಮೇಶ್ವರ್ ಮಂತ್ರಿನ ಅಲ್ವಾ? ನಮ್ ಡೌಟ್ ಆಗ್ತಿದೆ ಪರಮೇಶ್ವರ್ ಮೇಲೆ. ಪರಮೇಶ್ವರ್ ಮಂತ್ರಿನ ಅಲ್ವಾ? ಮಂತ್ರಿ ಇದ್ದಾರ? ದಯವಿಟ್ಟು ಹೇಳಿ, ಪರಮೇಶ್ವರ್ ಮಂತ್ರಿನ ಅಲ್ವಾ ಹೇಳಿ. ಅವ್ರ ಮಂತ್ರಿ ಆಗಿದ್ದಾರೆ, ರಾಜಣ್ಣ ಅವರ ಇಲ್ಲ ಹೇಳಿ. ರಾಜಣ್ಣ ಹೇಳಿ. ಅವ್ರ ಮಂತ್ರಿ ಇದ್ದಾರೆ. ವೆಂಕಟೇಶ್ ಹೆಸರು ಕೈ ಬಿಟ್ರಲ್ಲ ಅಂತ ಮತ್ತೆ ನೀವು ವೆಂಕಟೇಶ್ ಅವ್ರ ಮಂತ್ರಿ ಇದ್ದಾರೆ. ಒಂದ್ ನಿಮಿಷ, ರಾಜಣ್ಣ ಅವರು ಇಲ್ಲಿದ್ದಾರೆ. ನಾನು ಮಂತ್ರಿ ಆಗಿದ್ದೇನೆಪ್ಪ, ವಿರೋಧ ಪಕ್ಷದವ್ರು ನೀವು ಯಾಕೆ ಚಿಂತೆ ಮಾಡ್ತೀರಿ? ನಾನು ಮಂತ್ರಿ ಆಗಿದ್ದೇನೆ, ಮಂತ್ರಿಯಾಗಿ ಮುಂದುವರಿತೀನಿ ಅಂದ್ರೆ ನಮ್ಗೆ ಸಂತೋಷ. ಆ ಒಂದು ಮಾತು ಅವ್ರು ಹೇಳ್ಬಿಡ್ಲಿ. ನಿಮ್ಗೆ ಡೌಟ್ ಇದೆ ಈಗ? ನಾವೆಂತ ಮಾಡುದು? ನಿಮ್ಮ ಡೌಟ್ಗೆ ಉತ್ತರ ಆಗ್ತದೆ ಈಗ. ಒಂದ್ ನಿಮಿಷ ಅಧ್ಯಕ್ಷರೇ, ಚರ್ಚೆ ನಡೆದಿದ್ರು. ರಾಜಣ್ಣನವರು ಮೌನಕ್ಕೆ ಶರಣಾಗಿದ್ದ ನೋಡಿದ್ರೆ ನಿಮಗೇನು ಅನಿಸ್ತೈತಿ? ಹೋದ್ರು ಅಂತ ಈಗ ಕೂಡ ಮಂತ್ರಿ ಅಂತ ಅನಿಸ್ತಿದೆ. ಕೂತ್ಕೊಳ್ಳಿ. ಅಧ್ಯಕ್ಷರೇ, ಅವರು ರಾಜೀನಾಮೆ ಕೊಟ್ಟು ಎರಡು ಗಂಟೆ ಆಗಿದೆ. ನಮ್ಗೆ ಅಲ್ಲಿ ಅವ್ರು ಕೂತ್ಕೊಂಬಾರ್ದು ಈಗ. ನೋ, ಅವರು ರಾಜೀನಾಮೆ ಕೊಟ್ಟ ಮೇಲೆ ಅಲ್ಲಿ ಕೂತ್ಕೊಂಬಾರ್ದು. 2 ಗಂಟೆ ಆಗಿದೆ. ನಾವ್ ಹೇಳ್ತಾ ಇದ್ದೀವಿ, ತಪ್ಪಿದ್ರೆ ಹೇಳಿ. ಸಸ್ಪೆಂಡ್ ಮಾಡಿದ್ದೀರಾ? ನಾನು 1 ವರ್ಷ ಸಸ್ಪೆಂಡ್ ಮಾಡಿ, 1 ವರ್ಷ ಸಸ್ಪೆಂಡ್ ಮಾಡಿ, ನಾನು ಕೇರ್ ಮಾಡಲ್ಲ. 1 ವರ್ಷ ಮಾಡಿ. ಅವ್ರು ಕೂತ್ಕೊಂಬಾರ್ದು, ಅವರು ಸರ್ಕಾರದ ತೀರ್ಮಾನ ಮಾಡ್ತದೆ. ನೋಡಿ, ಮಂತ್ರಿ ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ ಸರ್? ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ? ನಾನು ಹೇಳ್ತಾ ಇದ್ದೀನಿ, ವಿರೋಧ ಪಕ್ಷದ ನಾಯಕ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ನಿಜ ನಿಜ ನಿಜ. ನೀವ್ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ತೀವಿ? ನಾನು ಟೆನ್ಷನ್ ಏನಿಲ್ಲ. ಸರ್ಕಾರ ಇದೆ, ಮುಖ್ಯಮಂತ್ರಿ ಬರ್ತಾರೆ, ಅವರು ಬಂದು ಚರ್ಚೆ ಕೊಡ್ತಾರೆ. ನೀವೀಗ ಪ್ರಶ್ನೋತ್ತರ ಪ್ರಾರಂಭ ಮಾಡಿ ಸದನವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ. ಅದು ಪ್ರಮುಖವಾದ ವಿಚಾರ ಆಗಿರ್ಬೇಕು. ಸಾಕಷ್ಟು ಟೈಮ್ ಇದೆ ಪ್ರಶ್ನೋತ್ತರ ಮಾಡ್ಲಿಕ್ಕೆ. ರಾತ್ರಿ 10 ಗಂಟೆ ಮಾಡಿ ಕೊಡ್ತೇವೆ. ಮುಂದೆ 2 ಆಯ್ಕೆ ಇದೆ.
ಒಂದು ಬಹಳ ಸುಲಭ ಇರೋದು, ರಾಜಣ್ಣವರು ಇಲ್ಲೇ ರೆಡಿ ಉಪಸ್ಥಿತರು, ಇದ್ದಾರೆ ಅವ್ರು ಹೇಳಕ್ಕೆ. ಅವ್ರು ನಿಂತ್ಕೊಂಡು ಹೇಳಿ. ಇಲ್ಲದೇ ಇದ್ರೆ ಮುಖ್ಯಮಂತ್ರಿಗಳು ಬಂದು ಏನು ಸ್ಥಿತಿ, ಏನು ವಾಸ್ತವ ಪರಿಸ್ಥಿತಿ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡಿ. ಅಲ್ಲಿವರೆಗೂ ಸದನ ದಯವಿಟ್ಟು ಇರಲಿ. ಒಂದು ಅಲ್ಲ ಒಬ್ರು ಇಷ್ಟೆಲ್ಲ ಆದ್ಮೇಲೆ ಅವ್ರು ಕೂತಿರುವಾಗ ಇದಕ್ಕೆ ಒಂದು ಇದೇ ಕೆಲಸ ಅಲ್ಲ, ಈಗ ರಾಜ್ಯನವ್ರು ಮಾತಾಡ್ಬೇಕು ಹೇಳ್ತಾರೆ. ಎಲ್ಲ ಮೇಧಾವಿಗಳೇ ಅವ್ರು ಮಾತಾಡ್ಲಿ. ಸರ್ಕಾರದ ಆಯ್ತು, ನಿಲ್ಲಪ್ಪ. ಸರ್ಕಾರದ ಪರವಾಗಿ ಮಾನ್ಯ ಸಂಸದೀಯ ವ್ಯವಹಾರ ಸಚಿವರು ಹೇಳಿದ್ದಾರೆ. ಅವರು ಸಚಿವರಾಗಿ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಅಂತ. ಅವರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ. ಅದಕ್ಕೆ ಮೀರಿ ಏನಾದರೂ ಹೇಳುವಂತಹದ್ದಿದ್ರೆ ಮುಖ್ಯಮಂತ್ರಿಗಳು ಬಂದಾಗ ಅವರ ವಿವೇಚನೆಗೆ ಬಿಟ್ಟಂತಹದ್ದು. ಈಗ ರಾಜ್ಯದ ಜನಗಳ ವಿಷಯ ಮಾತಾಡ್ಲಿಕ್ಕೆ ಇಲ್ಲಿ ಸೇರಿರೋದು. ಇಷ್ಟು ವಿಷಯಗಳು ಇದಾವೆ. ಆರಂಭ ಮಾಡುವಾಗಲೇ ಇವರು ರಾಜ್ಯದ ಜನಗಳ ವಿಷಯ ಕೊಳ್ಳೆ ಹೊಡಿತಾ ಇದ್ರೆ ಕಿಂದ್ರು ಬರ್ಸ್ಕೊಂಡು ಕೂತಿದ್ದಂತೆ ಊರು ಏನ್ ಇವರು